ನೀ ಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು ಹೇ ಭುವಿ ನೀ ಪಾವನಳಾದೆ ಸಮ್ಮ ಸಂಬುದ್ಧನು ನಡೆದು ಹೇ ಭುವಿ ನೀ ಧನ್ಯಳಾದೆ ಸಮ್ಮ ಸಂಬುದ್ಧ. ನಾವು ಹಲವು ಸಂಗತಿಗಳನ್ನು ಒಟ್ಟಾಗಿ ಬೆರೆಸೋದಕ್ಕೆ ಸಾಧ್ಯ ಆಗಬೇಕಾಗಿರೋದೇ ಕಾವ್ಯದ ಮೂಲ ಗುಣ ಅನ್ನೋದಾದರೆ ಮಾಲ್ಗತ್ತಿಯವರೇ ಈ ಖಂಡ ಕಾವ್ಯಕ್ಕದು ಸಾಧ್ಯ ಆಗಿದೆ ಮತ್ತು ಅದು ಗಟ್ಟಿದೆ. ಅದು ಇದು ದಲಿತರ ಹೋರಾಟ, ಇದು ಬಡವರ ಹೋರಾಟ, ಇದು ನೋಡಿ ನಾವು ಶೋಷಣೆಗೆ ಒಳಗಾದವರು ನಮ್ಗೆ ಹೀಗಿದೆ, ಆ ಯಾವುದನ್ನೂ ಬೇರೆ ಬೇರೆ ಮಾಡಿಲ್ಲ. ಇಲ್ಲಿ ತಾಯಿ ಮಕ್ಕಳು ಅವರ ಸಂಸಾರ ಮತ್ತು ಹೊರಗಿನ ಲೋಕ, ಆ ಹೊರಗಿನ ಲೋಕದ ಕ್ರೌರ್ಯ ಅದು ಹೇಗೆ ಇವರನ್ನು ಸಂಪೂರ್ಣವಾಗಿ ಹೊರಗಿಡೋದಕ್ಕೆ ನೋಡ್ತಾ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿದೆ ಹೇಳುತ್ತೆ. ಅದು ಹೇಳುತ್ತೆ, ರಾಮನ ತಾಯಿ ಹೆತ್ತಾಗಲೂ ರಕ್ತ ಬಿಳಿ ಹಾಲು, ಶಂಭೂಕನವ್ವ ಹಡೆದಾಗಲೂ ರಕ್ತ ಬಿಳಿ ಹಾಲು, ದ್ರೋಣನ ತಾಯಿ ಹೆತ್ತಾಗಲೂ ರಕ್ತ ಬಿಳಿ ಹಾಲು, ಏಕಲವ್ಯನವ್ವ ಹಡೆದಾಗಲೂ ರಕ್ತ ಬಿಳಿ ಹಾಲು. ಇಷ್ಟು ಮೂಲಭೂತವಾದ ಸತ್ಯದ ಬಗ್ಗೆ ನಾವು ಯಾವಾಗಲೂ ಹೇಳುವ ಮಾತಿದೆಯಲ್ಲ, ಅದು ಸತ್ಯ.